ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕ್ಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಇದಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಹಾಗೂ ಜ್ಯುವೆಲರಿ ಪಾರ್ಟ್ನರ್ ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ. ವೀಕ್ಷಕರೇ, ನವರತ್ನ ಜ್ಯುವೆಲರ್ಸ್ನ ಶಾಖೆಗಳು ಇರುವಂಥದ್ದು ಬೆಂಗಳೂರಿನ ರಾಜಾಜಿನಗರ, ಜಯನಗರ ಮತ್ತು MG ರಸ್ತೆಯಲ್ಲಿ. ಇಲ್ಲಿ ನೀವು 1 ಗ್ರಾಮ್ ಚಿನ್ನವನ್ನು ಕೊಂಡ್ಕೊಂಡ್ರೆ ನಿಮಗೆ ಉಚಿತವಾಗಿಯೂ ಸಿಗ್ತಾ ಇದೆ 1 ಗ್ರಾಮ್ ಬೆಳ್ಳಿ. ಖಂಡಿತವಾಗಿಯೂ ಭೇಟಿ ಕೊಡಿ ನವರತ್ನ ಜ್ಯುವೆಲರ್ಸ್. ನಿಮ್ಮ ಅದೃಷ್ಟದ ಆಭರಣಗಳನ್ನು ಖರೀದಿಸಿ. ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ ಅಂತ ಹೇಳ್ತಾ, ವೀಕ್ಷಕರೇ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸಂಭ್ರಮದ ಹಬ್ಬ, ಬೆಳಕಿನ ಹಬ್ಬ, ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನರಕ ಚತುರ್ದಶಿ, ಹಾಗಾಗಿ ಈ ದಿನದ ವಿಶೇಷತೆ ಏನು ಅನ್ನೋದನ್ನು ಗುರುಜರು ತಿಳಿಸ್ಕೊಡ್ತಾರೆ. ಇನ್ನು ಸಂಕಷ್ಟಗಳ ನಿವಾರಣೆಗಾಗಿ, ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ವಿಶೇಷವಾದಂತಹ ತಂತ್ರಸಾರವನ್ನು ಹೇಳ್ಕೊಡ್ತೀನಿ ಅಂತ ಕೂಡ ಗುರುಜರು ಹೇಳಿದರು. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು, ವನಸ್ಸುಗಳೇನು ಅನ್ನೋದನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಅದೆಲ್ಲವನ್ನ ಇವತ್ತು ತೋರಿಸ್ಕೊಡ್ತಾರೆ. ಮತ್ತು ನಾಳಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆ ಕ್ರಮಬದ್ಧ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಗುರುಜವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲೇ ನೆರವೇರಿಸ್ತಾರೆ. ಇನ್ನು ಇವತ್ತು ಈಗ 7:30ರಿಂದ 9:30 ಪ್ರಸಾರವಾಗುವಂತಹ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಂಬ ಸದಾಶಿವ ವಿಶೇಷವಾದಂತಹ ಅಭಿಷೇಕ ಆರಾಧನೆ ಇದೆ. ಜೊತೆಗೆ ವಿಶೇಷ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲಿಗೆ ಸಾಂಬ ಸದಾಶಿವನ ವಿಶೇಷ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्युः करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्युः करिष्यति. शिवाय सांबाय हरये परमात्मने प्रणतक्लेशनाशाय योगीनां पतये नमः. शिवाय सांबाय हरये परमात्मने प्रणतक्लेशनाशाय योगीनां पतये नमः. स्थिति संहार
नमामि शिरसा देवं किं नो मृत्युं करिष्यति मार्कण्डेयकृतं शिवसन्निधौ तस्य मृत्युभयं नास्ति नाग्निचोरभयं क्वचित् नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। शतावृत्तं प्रकर्तव्यं सङ्कटे कष्टनाशनम् शुचिर्भूत्वा पठेत् स्तोत्रम् सर्वसिद्धिप्रदायकम् मृत्युञ्जय महादेव त्राहि मां शरणागतम् जन्म मृत्यो जरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। प्रणतक्लेशनाशाय योगीनां पतये नमः। प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं दैर्विशिष्यं शिवं शङ्करं शम्भुमीशानमीडे मुदं मण्डलं मण्डयन्तं महामण्डलं भस्मभूषाधरन्तम् अनादिन्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासम् प्रभुं प्राणनाथं विभुं विश्वनाथं जगन्नाथनाथं नन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं दैर्विशिष्यं शिवं शङ्करं शम्भुमीशानमीडे मुदामाकरं मण्डलं महामण्डलं भस्मभूषाधरन्तम् अनादिन्यपारं महा
శంకరం శంభుమీశానమీడే వటాధో నివాసం మహాట్టాట్టహాసం మహాపాపనాశం సదా సుప్రకాశం గిరీశం గణేశం సురేశం మహేశం శివం శంకరం శంభుమీశానమీడే గిరీంద్రాత్మజా సంగృహీతార్థదేహం గిరౌ సంస్థితం సర్వదా పన్నగేహం పరబ్రహ్మ బ్రహ్మాదిభిర్వంద్యమానం శివం శంకరం శంభుమీశానమీడే కపాలం త్రిశూలం కరాభ్యాం దధానం పదాం భోజనం రాయత్తామాదధానం బలివర్ధయానం సురాణాం ప్రధానం శివం శంకరం శంభుమీశానమీడే శరచ్చంద్రగాత్రం గణానందపాత్రం త్రినేత్రం పవిత్రం ధరేశస్యమి నవీనమేఘమండలీ నిరుద్ధదుర్ధరస్ఫురత్కుహూనిశీధిని తమః ప్రబంధబంధకంధర నిలింపనిర్ఝరీ ధరస్తనోతు కృత్తి సింధురః కళానిదానబంధురः శ్రియం జగద్ధురంధరः ప్రఫుల్లనీలపంకజ ప్రపంచకాలిమచ్చటా విడంబికంఠకంధరా రుచి ప్రబంధకంధరం స్మరచ్చిదం పురచ్చిదం భవచ్చిదం మఖచ్చిదం గజచ్చిదం डम 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 डमरू बाजे डम 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 डमरू बाजे धिमिकट धिमिकट मृदंग बाजे धिमिक धिमिक धिम मृदंग बाजे हर हर महादेवा हर हर महादेवा ಬನ್ನಿ ಹಾಗಿದ್ರೆ ಈಗ ಗುರುಜನನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ಹಾಗೆಯೇ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮದಿಂದ ಈ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಂತಸವನ್ನು ತರತಕ್ಕಂಥ ಹಬ್ಬ. ಕತ್ತಲಿಂದ ಬೆಳಕಿನೆಡೆಗೆ ಜ್ಞಾನ ಜೊತೆಗೆ ಸುಜ್ಞಾನ, ವಿಶೇಷವಾಗಿರ್ತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಹಬ್ಬ. ಅಂಧಕಾರದಿಂದ ಜ್ಞಾನದೆಡೆಗೆ ಮನುಷ್ಯನಲ್ಲಿರ್ತಕ್ಕಂಥ ತನ್ನೊಳಗಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ಪಡಿತಕ್ಕಂಥ ಹಬ್ಬ. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಇವತ್ತಿನ ದಿವಸ ತಂದೆ ತಾಯಿ ಜೊತೆಯಲ್ಲಿದ್ದು ಎಲ್ಲರ ಜೊತೆಯಲ್ಲೂ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ತಾಯಿ ತಲೆಗೆ ಎಣ್ಣೆ ಇಟ್ಟು ಸ್ನಾನ ಮಾಡಿಸ್ತಕ್ಕಂಥದ್ದು. ಮಕ್ಕಳಲ್ಲಿ ಆ ಮಕ್ಕಳು ಮತ್ತು ಮಾತೃ, ತಂದೆ ತಾಯಿ, ಗುರು ಹಿರಿಯರು ಇವರೆಲ್ಲರೂ ಸಹಿತ ಒಗ್ಗೂಡಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ದೀಪಾವಳಿ ಹಬ್ಬ ಬಂತು ಅಂದರೆ ಅದರ ಸಡಗರ ಸಂಭ್ರಮವೇ ವಿಶೇಷ. ಅನ್ನ ಪಟಾಕಿ ಹಂಚಿಸುವಂಥ ವಿಚಾರ, ಪಟಾಕಿ ಹಂಚಿಸುವಂಥದ್ದಾಗಲಿ, ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದಾಗಲಿ, ದೀಪವನ್ನು ಹಚ್ಚತಕ್ಕಂಥದ್ದಾಗಲಿ ಪ್ರತಿಯೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇಂಥ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಕೇದಾರೇಶ್ವರ ಅನುಗ್ರಹ. ಇವತ್ತು ಕೇದಾರೇಶ್ವರನ ಪೂಜೆ ಇದೆ. ರಾಜ್ಯದಾದ್ಯಂತ, ರಾಜ್ಯ ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ಕೇದಾರೇಶ್ವರರ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಇವತ್ತು ದೀಪಾವಳಿಯಲ್ಲಿ ಕೇದಾರೇಶ್ವರನ ಪೂಜೆ. ಯಾಕೆಂದರೆ ಬೆಳಗ್ಗೆ ವಿಶೇಷವಾಗಿ ಪ್ರತಿಯೊಬ್ಬರು ತಲೆಗೆ ಸ್ನಾನ ಮಾಡಿದ್ದೀರಿ, ಎಣ್ಣೆ ಹಚ್ಚಿ ಸ್ನಾನ ಆಯಿತು, ಪಟಾಕಿ ಹೊಡೆದಾಯಿತು, ಎಣ್ಣೆ ಹಚ್ಚಿದಾಯಿತು. ಈಗ ಕೇದಾರೇಶ್ವರನ ಅನುಗ್ರಹ ಬೇಕಾಗಿದೆ. ಒಟ್ಟಾರೆ ಪ್ರತಿಯೊಬ್ಬರು ಸಹಿತ ದೀಪಾವಳಿ ಹಬ್ಬ ಬಂತು ಅಂದರೆ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಆದರೆ ಒಂದು ಎಚ್ಚರಿಕೆ ಇರಲಿ, ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಪರಿಸರದ ಕಾಳಜಿ ಇರಬೇಕು.
ಪರಿಸರ, ಪ್ರಕೃತಿ ಜೊತೆಗೆ ಸಾಕಷ್ಟು ಸ್ವಚ್ಛಂದವಾಗಿ ಓಡಾಡುವಂತಹ ಪ್ರಾಣಿ ಪಕ್ಷಿಗಳ ಕಡೆನೂ ಗಮನ ಇರಲಿ. ಯಾಕೆಂದರೆ ಪಟಾಕಿ ಹಚ್ಚುವಾಗ ಯಾವುದೂ ಗಮನಕ್ಕೆ ತಂದ್ಕೊಳ್ಳಲ್ಲ. ನಾವು ಯಾವುದನ್ನೂ ಗಮನಕ್ಕೆ ತಂದ್ಕೊಳ್ಳದಿರ ನಮ್ಮದೇ ಆದಂತಹ ಸ್ವಪ್ರಯತ್ನದಿಂದ ಸ್ವಬುದ್ಧಿಯಿಂದ ನಾವು ಈ ಪಟಾಕಿ ಹಚ್ಚುವಂಥ ಕ್ರಮದಲ್ಲಿರ್ತೀವಿ. ಹಾಗೆ ಪಟಾಕಿ ಹೊಡೆಯುವಂತಹ ಕಾಲದಲ್ಲಿ ಮಕ್ಕಳಿಗಾಗಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗಾಗಲಿ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಮಕ್ಕಳಿಗೆ ಪಟಾಕಿ ಹೊಡೆಯುವಾಗ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರಿರ್ತಾರೆ, ವಯಸ್ಸಾಗಿರ್ತಕ್ಕಂಥ ಅನಾರೋಗ್ಯ ಪೀಡಿತರಾಗಿ ಸಾಕಷ್ಟು ಜನ ಸಮಸ್ಯೆಯಲ್ಲಿ ಹೊತ್ತಿರ್ತಕ್ಕಂಥವ್ರಿದ್ದಾರೆ. ವಯಸ್ಸಾಗಿರ್ತಕ್ಕಂಥವ್ರನ್ನ ಸಾಧ್ಯವಾದಷ್ಟು ಮನಸ್ಸಲ್ಲಿಟ್ಕೊಂಡು ಅವ್ರಿಗೂ ತೊಂದರೆ ಆಗದಿರಾ ನೀವೂ ತೊಂದರೆ ಅನುಭವಿಸ್ತೀರಾ. ಹಾಗೆ ಸಣ್ಣ ಪುಟ್ಟ ಮಕ್ಕಳ ಕೈಯಲ್ಲಿ ಪಟಾಕಿ ಕೊಟ್ಟು ಅಂಟಿಸಬೇಕಾದ್ರೆ ಅವರ ಹತ್ತಿರದಲ್ಲೇ ಇರತಕ್ಕಂಥದ್ದು ಉತ್ತಮ. ಯಾಕೆಂದರೆ ಕಣ್ಣು ಬಹಳ ವಿಶೇಷ. ಮೊದಲು ಪಟಾಕಿ ಹಬ್ಬದಲ್ಲಿ ಕಣ್ಣುಗಳಿಗೆ ಸಾಕಷ್ಟು ಪೆಟ್ಟು ಮಾಡಿಕೊಳ್ತಾರೆ. ಪಟಾಕಿ ಅಂಟಿಸುವ ಮುನ್ನ ಮನೆಯ ಪರಿಸರದಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು. ನೀವು ಒಂದು ಬಕೆಟ್ ನೀರಿಟ್ಟಿರಬೇಕು, ಒಂದಷ್ಟು ಮರಳಿಟ್ಟಿರಬೇಕು. ಇವೆಲ್ಲವನ್ನು ಒಂದಷ್ಟು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು. ಯಾಕೆಂದರೆ ಏನೊಂದು ಸಣ್ಣ ಅಚಾತುರ್ಯ ಆದರೂ ಎಲ್ಲರಿಗೂ ನೋವಿದೆ. ಆದ್ದರಿಂದ ಪಟಾಕಿ ಹೊಡೆಯುವಾಗ ಎಚ್ಚರಿಕೆಯಿಂದ ಹೊಡಿರಿ. ಪಟಾಕಿ ಹೊಡೆಯೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಂಪ್ರದಾಯ ಸಂಸ್ಕೃತಿ ಹಿಂದಿನಿಂದ ಬಂದಿದೆ. ವರ್ಷದ 365 ದಿವಸ ನೀವು ಪಟಾಕಿ ಹೊಡೆಯೋದೇ ಹಬ್ಬದಲ್ಲಿ. ಆದರೆ ಹೊಡಿಬೇಕಾಗಿರ್ತಕ್ಕಂಥದ್ದು ಎಷ್ಟು, ಯಾವ ಪ್ರಕಾರ ಹೊಡಿಬೇಕು, ಎಂತಹ ಒಂದು ಪಟಾಕಿಗಳನ್ನ ಹೊಡಿಬೇಕು, ಅದು ಬಹಳ ಮುಖ್ಯ. ಯಾಕೆಂದರೆ ಮಾರುಕಟ್ಟೆಗೆ ಬರ್ತಕ್ಕಂಥ ಪಟಾಕಿಗಳು ಭಯಂಕರ ಶಬ್ದ ಇರತಕ್ಕಂಥದ್ದು ಬರುತ್ತೆ, ಆಪತ್ತುಂಟು ಮಾಡ್ತಕ್ಕಂಥದ್ದು ಬರುತ್ತೆ. ನಮ್ಮ ಮನಸ್ಸು ಸಂತೋಷಪಡಿಸೋದ್ರಲ್ಲಿ ಇನ್ನೇನಾದ್ರು ಒಂದು ಅಚಾತುರ್ಯ ಆದರೆ ಅದು ಇನ್ನಷ್ಟು ಸಮಸ್ಯೆ ಅಲ್ವಾ. ಅದಕ್ಕಾಗಿ ಬಹಳ ಎಚ್ಚರಿಕೆಯ ನಡೆ ಪಟಾಕಿ ಹೊಡೆಯುವಂಥ ಮಕ್ಕಳಲ್ಲೂ ಇರಬೇಕು, ಪೋಷಕರಲ್ಲೂ ಇರಬೇಕು. ಸಣ್ಣ ಪುಟ್ಟ ಮಕ್ಕಳು ಪಟಾಕಿ ಎಣಿಸುವಾಗ ಮನೆಯಲ್ಲಿರ್ತಕ್ಕಂಥ ಪೋಷಕರು ಅವ್ರ ಜೊತೆಯಲ್ಲೇ ಇರಬೇಕು. ಇಂಥದ್ದೆಲ್ಲವನ್ನೂ ಸಹಿತ ಒಂದಷ್ಟು ವಿಚಾರ ತಿಳಿರಿ. ಹಾಗೆ ಪಟಾಕಿ ಹಬ್ಬ ಈ ದೀಪಾವಳಿಯಲ್ಲಿ ಬರೀ ಪಟಾಕಿ ಹೊಡಿತಕ್ಕಂಥದ್ದು ಮಾತ್ರ ಅಲ್ಲ, ನಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡುವಂಥದ್ದು, ಬೆಳಕನ್ನು ತಂದುಕೊಂಡು ಜೀವನ ಯಶಸ್ಸನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಎಷ್ಟೋ ಜನ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವರ ಕಷ್ಟ ಹೇಳ್ತೀರ್ದು, ಸಾಕಷ್ಟು ಕಷ್ಟಗಳಿದೆ. ಅಂತಹ ಕಷ್ಟಗಳಲ್ಲಿರ್ತಕ್ಕಂಥವ್ರಿಗೂ ಸಹಿತ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ದೀಪಾವಳಿ ಹಬ್ಬ ಅವರ ಜೀವನದಲ್ಲೂ ಬೆಳಕನ್ನು ತರಲಿ. ಅದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಂತ್ರಸಾರ ಎಂಬತಕ್ಕಂಥದ್ದು ನಾವು ಮಾಡುವಂತಹ ಕ್ರಮವನ್ನು, ಆಚರಿಸುವಂತಹ ರೀತಿಯನ್ನು ಅನುಸರಿಸಿರುತ್ತೆ. ನೀವೆಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ಮಾಡ್ತೀರೋ ಅಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಎಲ್ಲವನ್ನೂ ನಾನು ತೋರಿಸ್ಕೊಟ್ಟಿದ್ದೀವಿ ಅಂದರೆ ಹೇಳಿದ್ದೀವಿ, ಇವತ್ತು ತೋರಿಸ್ಕೊಡ್ತೀನಿ ಸಹಿತ. ಆದರೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂತಹ ವನಸಿರಿಗಳೇನು, ಅದು ಯಾವ ಪ್ರಕಾರ ಇರಬೇಕು, ಹೇಗಿರಬೇಕು, ಇದೆಲ್ಲವನ್ನು ತೋರಿಸ್ಕೊಡ್ತೇನೆ. ಆದರೆ ನಾಳಿನ ಸಂಚಿಕೆಯಲ್ಲಿ ಮಾತ್ರ ಮಾಡುವ ಕ್ರಮ ಹೇಗೆ ಅದನ್ನು ನಾನು ತಿಳಿಸ್ಕೊಡ್ತೇನೆ. ಆದರೂ ಭಾನುವಾರ ತುಂಬ ವರ್ಷಗಳೇ, ಅಂದರೆ ಭಾನುವಾರ ವರ್ಷಗಳು ದಾಟ್ತು ನೇರ ಪ್ರಸಾರದಲ್ಲಿ ಬಂದು. ಇವತ್ತು ಭಾನುವಾರ ರವಿವಾರ ರಜಾ ಇರ್ತಕ್ಕಂತಹ ದಿನ, ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲುವಂತಹ ದಿನ. ಯಾಕೆಂದರೆ ಪ್ರತಿಯೊಬ್ಬರು ಸಹಿತ ಭಾನುವಾರ ಬಂತು ಅಂದರೆ ಬೆಳಗ್ಗೆ ಸುಪ್ರಭಾತ ಲೇಟು. ನಿಮಗೆ ಇವತ್ತು ಸುಪ್ರಭಾತ ಲೇಟ್ ಇರಬಹುದು, ಆದರೆ ಇವತ್ತು ಸುಪ್ರಭಾತ ಲೇಟ್ ಆಗಬಾರ್ದು. ಯಾಕೆ ಅಂದರೆ ಬೆಳಗಿನ ಜಾವ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಎಲ್ಲರೂ ಮನೆ ಮುಂದೆ ದೀಪವನ್ನು ಹಚ್ಚಿ ಪಟಾಕಿ ಹೊಡೆಯುವಂಥ ಹಬ್ಬ. ಅಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಎಲ್ಲರೂ ಸಹಿತ ಗಮನವನ್ನು ಇಲ್ಲಿಟ್ಟು ಕೇಳಿ. ಯಾಕೆಂದರೆ ಇವತ್ತಿನ ದಿವಸ ತಾವು ಆಚರಣೆ ಮಾಡುವಂತಹ ರೀತಿ ಮತ್ತು ಇವತ್ತು ಸಂಧ್ಯಾಕಾಲ ಹಚ್ಚುವಂಥ ದೀಪ, ಮನೆಯಲ್ಲಿ ದೀಪನ ಎಲ್ಲೆಲ್ಲಿ ಹಚ್ಚಬೇಕು ಆ ರಹಸ್ಯವನ್ನು ತಿಳ್ಕೊಳ್ಳಿ. ಪ್ರಧಾನವಾಗಿರ್ತಕ್ಕಂತಹ ಪ್ರಧಾನ ದ್ವಾರ ಜೊತೆಗೆ ತುಳಸಿ ಗಿಡ, ನಿಮ್ಮ ಮನೆಯ ದೇವರ ಮನೆ ಜೊತೆಗೆ ಅಡಿಗೆ ಮನೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೀರು. ಆದರೆ ಎಲ್ಲೇ ಆದರೂ ಬಟ್ಟೆಗಳಾಗಲಿ ಆ ದೀಪದಿಂದ ಬೇರೆ ಏನೂ ಸಮಸ್ಯೆ ಆಗಬಾರ್ದು. ದೀಪವನ್ನು ಮನೆಯಲ್ಲಿ ಎಲ್ಲ ಕಡೆ ದೀಪ ಅಂಟಿಸಬೇಕು ನಿಜ. ಹಾಗಂತ ದೀಪ ಅಂಟಿಸೋರ ಒಂದು ಬರದಲ್ಲಿ ಪಕ್ಕದಲ್ಲಿ ಬಟ್ಟೆನೋ ಅಥವಾ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳಿದ್ದಾಗ ಜೋಪಾನ. ಆದಷ್ಟು ಎಚ್ಚರಿಕೆಯಿಂದ ಎಲ್ಲ ಕಡೆ ದೀಪ ಹಚ್ಚಿ ಈ ದೀಪದ ಬೆಳಕೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ದೀಪಾವಳಿ ಹಬ್ಬವನ್ನು ಆಚರಿಸಬೇಕು, ಜೊತೆಗೆ ಪರಿಸರ ಕಾಳಜಿ ಕೂಡ ಇರಬೇಕು ಅಂತ ಹೇಳಿ. ಪರಿಸರ ಕಾಳಜಿ ಇರಬೇಕು, ದೀಪಾವಳಿ ಆಚರಿಸಬೇಕು. ದೀಪಾವಳಿ ಎಂದೇ